ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ನಮ್ಮ ಮನೆಯ ಗೋಡೆಗೆ ಹಚ್ಚೋಕೆ ಅಂತ ಆನ್ಲೈನಲ್ಲಿ ಗ್ಲೋ ಇನ್ ದಿ ಡಾರ್ಕ್ ರೇಡಿಯಂ ಸ್ಟಾರ್ಗಳನ್ನು ಆರ್ಡರ್ ಮಾಡಿದ್ದೆ. ಇವತ್ತು ಅದು ಬಂತು. ಇದನ್ನು ಗೋಡೆಗೆ ಹಚ್ಚಿ ರಾತ್ರಿ ಲೈಟ್ ಆಫ್ ಮಾಡಿದಾಗ ಇವು ಹೇಗೆ ಹೊಳೆಯುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ನಾರ್ಮಲ್ ಆಗಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದನ್ನು ಲೈಟ್ ಆಫ್ ಮಾಡಿ ನೋಡಿದಾಗ ಇದು ರೇಡಿಯಂ ಆಗಿರೋದ್ರಿಂದ ಹೊಳೆಯುತ್ತೆ. ಲೈಟ್ ಆಫ್ ಮಾಡಿದಾಗ ಈ ಸ್ಟಾರ್ಗಳು ಹೊಳೆಯುತ್ತೆ. ಆಗ ಈ ಸ್ಟಾರ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಟಾರ್ಗಳನ್ನು ಗೋಡೆಗೆ ಅಂಟಿಸೋದು ಕೂಡ ತುಂಬಾ ಈಸಿ. ಸ್ಟಾರ್ಗಳ ಜೊತೆಗೆ ಅವರು ಡಬಲ್ ಸೈಡೆಡ್ ಗಮ್ಮನ್ನು ಕೊಟ್ಟಿರ್ತಾರೆ. ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಅವರು 100 ಪೀಸಾಗಿ ಡಬಲ್ ಸೈಡ್ ಗಮ್ಮನ್ನು ಕಟ್ ಮಾಡಿನೇ ಕೊಟ್ಟಿರ್ತಾರೆ. ಸ್ಟಾರ್ಗಳು ಕೂಡ 100 ಪೀಸಸ್ ಇರುತ್ತೆ. 100 ಸ್ಟಾರ್ಗಳಿದೆ. ಇದಕ್ಕೆ ಜಾಸ್ತಿ ಹಣ ಇರ್ಬೋದು ಅಂತ ಅಂದ್ಕೊಂಡ್ರಾ? 100 ಸ್ಟಾರ್ಗಳನ್ನು ನಾನು ಕೇವಲ 150 ರೂಪಾಯಿಗೆ ತಗೊಂಡೆ. ಇತ್ತೀಚಿನ ದಿನಗಳಲ್ಲಿ ಮನೆಯ ಅಲಂಕಾರಕ್ಕೆ ಇಂತಹ ರೇಡಿಯಂ ಸ್ಟಾರ್ಗಳು ತುಂಬ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಲೈಟ್ ಇದ್ದಾಗ ಬೆಳಕಲ್ಲಿ ಇದು ನಾರ್ಮಲ್ ಆಗಿರೋ ಸ್ಟಾರ್ ಥರನೇ ಕಾಣಿಸುತ್ತೆ. ಇದು ಬೆಳಕನ್ನು ಹೀರಿಕೊಳ್ಳುತ್ತೆ. ಬೆಳಕನ್ನು ಹೀರಿಕೊಂಡು ನೈಟ್ ಲೈಟ್ ಆಫ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಸ್ಕೈ ಥರನೇ ಕಾಣಿಸುತ್ತೆ. ಇದು ರೇಡಿಯಂ ಆಗಿರೋದ್ರಿಂದ ನೈಟ್ ಗ್ಲೋ ಆಗುತ್ತೆ. ತುಂಬ ಜನರಿಗೆ ಕನಸಿರುತ್ತೆ ಮನೆ ಮೇಲೆ, ಟೆರೆಸ್ ಮೇಲೆ ಅಥವಾ ಅಂಗಳದಲ್ಲಿ ಚಾಪೆನ ಹಾಕಿ ಮೇಲೆ ಆಕಾಶದಲ್ಲಿ ಚಂದ್ರ ನಕ್ಷತ್ರನ ನೋಡ್ತಾ ಮಲಗಬೇಕು ಅಂತ. ಆದರೆ ಆ ಥರ ಚಾನ್ಸ್ ಸಿಗದೇ ಇರಬಹುದು. ಇಲ್ಲ ಅಂದರೆ 1 ದಿವಸ ಅಥವಾ 2 ದಿವಸ ಹೊರಗಡೆ ಆಕಾಶದಲ್ಲಿ ಇರೋ ನಕ್ಷತ್ರನ ನೋಡ್ತಾ ಮಲಗಬಹುದು. ಈ ಥರ ಸ್ಟಾರ್ನ ರೂಮ್ಗೆ ಹಾಕಿದರೆ ಡೈಲಿ ಸ್ಕೈನ ನೋಡಿ ನಕ್ಷತ್ರನ ನೋಡ್ತಾ ಮಲಗಬಹುದು. ಮನೆ ಚೆನ್ನಾಗಿ ಕಾಣಿಸ್ಬೇಕು, ರೂಮ್ಗಳು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಹಣ ಕೊಟ್ಟು ಅಲಂಕಾರಕ್ಕೆ ಏನೇನೋ ತಗೊಂಡು ಬರ್ತೀವಿ. ಆದರೆ ಇದು ಕಡಿಮೆ ಖರ್ಚಿನಿಂದ ಇಷ್ಟು ದೊಡ್ಡ ಬದಲಾವಣೆನೇ ಮಾಡಬಹುದು. ವಿಶೇಷವಾಗಿ ಮಕ್ಕಳ ರೂಮ್ ಅಥವಾ ಬೆಡ್ರೂಮ್ಗಳಿಗೆ ಇಂತಹ ಸ್ಟಾರ್ಗಳು ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ನಾನು ಮೊದಲೆಲ್ಲ ಆರ್ಡರ್ ಮಾಡ್ತಿದ್ದೆ. ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಪ್ಲಾಸ್ಟಿಕ್ ಫ್ಲವರ್ನ ಹಾಗೆ ಡಾಲ್ಗಳನ್ನು ಎಲ್ಲ ತಗೊಳ್ತಾ ಇದ್ದೆ. ಚಿಕ್ಕ ಮನೆ ಇದ್ದರೆ ಅದನ್ನೆಲ್ಲ ಇಡೋಕ್ಕೂ ಜಾಗ ಇರಲ್ಲ. ಆದರೆ ಮನೆ ಅಂತೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇಡೋಕ್ಕೆ ಜಾಗ ಇರಲ್ವಲ್ಲ. ಆದರೆ ಈ ಥರ ನಾವು ಮನೇನ ಅಲಂಕಾರ ಮಾಡೋಕ್ಕೆ ತಗೊಂಡ್ರೆ ಇದಕ್ಕೆ ಜಾಗ ಏನು ವೇಸ್ಟ್ ಆಗುತ್ತಾ? ಇಲ್ಲ ಅಲ್ವಾ? ಜಾಗನೂ ಸೇವ್ ಆಗುತ್ತೆ, ಜೊತೆಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ರೇಡಿಯಂ ಸ್ಟಾರ್ಗಳು ನಮ್ಮೂರಿನ ಜಾತ್ರೆಯಲ್ಲಿ ಕೂಡ ಮಾರೋಕ್ಕೆ ಬಂದಿದ್ರು. ಬಟ್ ಅಲ್ಲಿ 100 ರೂಪಾಯಿಗೆ ಕೇವಲ 11 ಸ್ಟಾರ್ಗಳು ಅಷ್ಟೇ ಇತ್ತು. ನಾನು ತಗೊಂಡಿಲ್ಲ. ಆನ್ಲೈನಲ್ಲಿ 150 ರೂಪಾಯಿಗೆ 100 ಸ್ಟಾರ್ಗಳು ಸಿಗ್ತಿದೆ. ಈಗ ನಾನು ಡಬಲ್ ಸೈಡೆಡ್ ಗಮ್ಮನ್ನು ಎಲ್ಲ ಸ್ಟಾರ್ಗಳಿಗೂ ಹಾಕಿ ಅಂಟಿಸಿದ್ದೀನಿ. ಈಗ ಇದನ್ನು ಗೋಡೆಗೆ ಹಚ್ಚೋಣ ಬನ್ನಿ. ನೋಡಿ, ಖಾಲಿ ಇರೋ ಗೋಡೆಗೆ ಸ್ಟಾರ್ಗಳನ್ನು ಹಚ್ಚುತ್ತಾ ಇದ್ದೀನಿ. ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುತ್ತಲೂ ನಕ್ಷತ್ರನ ಹಚ್ಚಿ ಮಧ್ಯದಲ್ಲಿ ಒಂದು ಪುಟ್ಟ ಚಂದ್ರನ ಅಂಟಿಸಿದ್ದೀನಿ. ಇದು ನೋಡೋಕ್ಕೆ ಆಕಾಶದ ಥರನೇ ಕಾಣಿಸ್ತಾ ಇದೆ. ಆಕಾಶದಲ್ಲಿರೋ ನಕ್ಷತ್ರ ಮತ್ತು ಚಂದ್ರನ ಥರನೇ. ಲೈಟ್ ಇರುವಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ರಾತ್ರಿ ಲೈಟ್ ಆಫ್ ಮಾಡಿದಾಗ ಸೇಮ್ ಆಕಾಶದ ಥರನೇ ಕಾಣಿಸುತ್ತೆ. ಯಾಕಂದರೆ ಇದು ಹೊಳೆಯುತ್ತಲ್ವಾ, ಅದಕ್ಕೆ. ನೋಡಿ, ಈಗ ಲೈಟ್ ಇದೆ. ಲೈಟ್ ಇದ್ದಾಗ್ಲೂ ಕೂಡ ಗೋಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆನ್ಲೈನಲ್ಲಿ ನಮಗೆ ಬೇಕಾಗಿರೋ ಥರ ನಕ್ಷತ್ರಗಳು, ಚಂದ್ರಗಳು ಸಿಗುತ್ತೆ. ಯಾವ ಸೈಜಲ್ಲಿ ಬೇಕಾದರೂ ನಾವು ಅದನ್ನು ತಗೋಬಹುದು. ನನ್ನ ಹುಡುಗನ ಜೊತೆ ಜಗಳ ಆದಾಗ ನಾನು ರೂಮಲ್ಲಿ ಲೈಟ್ನ ಆಫ್ ಮಾಡಿ ಡೋರ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ತುಂಬ ಜಗಳ ಮಾಡ್ತಿದ್ವಿ, ಇವಾಗಲೂ ಮಾಡ್ತೀವಿ. ಒಂದು ಚಿಕ್ಕ ಮಾತಿನಿಂದ ಶುರುವಾಗಿರೋ ಮಾತು ದೊಡ್ಡ ಜಗಳಕ್ಕೆ ಹೋಗುತ್ತೆ. ಅಳ್ತಾ ಇರುವಾಗೆಲ್ಲ ಅನಿಸುತ್ತೆ ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾನೆ ಅಂತ. ಇಷ್ಟು ಚಿಕ್ಕ ವಿಷಯಕ್ಕೆ ಹೀಗೆ ಆಗಬೇಕಿತ್ತಾ ಅಂತ ಅನಿಸುತ್ತೆ.
ನಂತರ ಅವನೇ ಬಂದು ಸಾರಿ ಕೇಳ್ತಾನೆ. ಅವನಿಗೆ ಜಾಸ್ತಿ ಕೋಪ ಇದ್ದಾಗ ನಾನು ಸಾರಿ ಕೇಳ್ತೀನಿ. ಸಂಬಂಧದಲ್ಲಿ ಜಗಳ ಆಗೋದು ತಪ್ಪಲ್ಲ. ಆದರೆ ಜಗಳ ಆದ ನಂತರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಮಾತಾಡೋದು ಮತ್ತು ಕ್ಷಮಿಸೋದು ತುಂಬ ಮುಖ್ಯ ಅಲ್ವಾ? ಈಗ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ಇವಾಗ ಬೇಜಾರಾದಾಗ ಲೈಟ್ ಆಫ್ ಮಾಡಿ ರೂಮಲ್ಲಿ ಇದ್ದರೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಯಾಕೆ ಅಂದರೆ ಈ ಸ್ಟಾರಿಂದ. ಇದನ್ನು ನೋಡ್ತಾ ಇದ್ದರೆ ಮನಸ್ಸಲ್ಲಿರೋ ನೋವೆಲ್ಲ ಮಾಯ ಆಗುತ್ತೆ. ಎಷ್ಟೇ ಬೇಜಾರಿದ್ರೂ ಮುಖದಲ್ಲಿ ನಗು ಬರುತ್ತೆ. ನಾನು ನಕ್ಷತ್ರಗಳ ಮಧ್ಯೆನೇ ಇದ್ದೀನಿ ಅಂತಾನೆ ಅನಿಸುತ್ತೆ. ಮಕ್ಕಳಿರೋ ರೂಮ್ಗೂ ಕೂಡ ಇದನ್ನು ಹಚ್ಚಿದ್ರೆ ಒಳ್ಳೆಯದು. ಮಕ್ಕಳು ಅಳ್ತಾ ಇರ್ತಾರೆ, ಹಠ ಮಾಡ್ತಾ ಇರ್ತಾರೆ. ಈ ಥರ ಒಂದು ವಾತಾವರಣದಲ್ಲಿ ಇದ್ದರೆ ಅಳೋದನ್ನು ನಿಲ್ಲಿಸಿ ನಗ್ತಾ ಇರ್ತಾರೆ. ಈ ಸ್ಟಾರ್ಗಳು ಗೋಡೆಗಳಿಗೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾನು ನನ್ನ ರೂಮಲ್ಲಿ ಫುಲ್ ಗೋಡೆಗಳಿಗೆ ಮತ್ತು ಸೀಲಿಂಗ್ಗೆ ಕೂಡ ಹಚ್ಚಿದ್ದೀನಿ. ಸ್ವಲ್ಪನೂ ನಾನು ಎಲ್ಲೂ ಕೂಡ ಗ್ಯಾಪ್ ಬಿಟ್ಟಿಲ್ಲ. ಇದನ್ನು 9 ಇಂಚ್ ಗ್ಯಾಪ್ ಬಿಟ್ಟು ಹಚ್ಚಬೇಕು ಅಂತ ಹೇಳಿದ್ದಾರೆ. ನಾನು ಸ್ವಲ್ಪ ದೂರನೇ ಹಚ್ಚಿದ್ದೀನಿ. ನೋಡಿ, ನಾನು ಎಲ್ಲೂ ಕೂಡ ಬಿಟ್ಟಿಲ್ಲ. ಸೀಲಿಂಗೂ ಹಚ್ಚಿದ್ದೀನಿ, ಹಾಗೆ ಗೋಡೆಗಳಿಗೂ ಹಚ್ಚಿದ್ದೀನಿ. ನೈಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ 4 ಕಡೆ ಗೋಡೆಗಳಿಗೆ ಹಚ್ಚಿದಾಗ ಫುಲ್ ನಾನು ಸುತ್ತಲೂ ನಕ್ಷತ್ರಗಳ ಮಧ್ಯೆನೇ ಇದ್ದೀನಿ ಅಂತಾನೆ ಅನಿಸುತ್ತೆ ನನಗೆ. ಲೈಟ್ ಇದ್ದಾಗಲೂ ಕೂಡ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ, ಕತ್ಲೆ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಪೂರ್ತಿ ಕತ್ಲೆ ಮಾಡೋಕ್ಕೆ ಆಗಿಲ್ಲ, ಸ್ವಲ್ಪ ಲೈಟ್ ಇರುತ್ತೆ ಅಲ್ವಾ. ನೋಡಿ, ಸ್ವಲ್ಪ ಲೈಟ್ ಇದ್ದಾಗ್ಲೂ ಇದು ಯಾವ ಥರ ಗ್ಲೋ ಆಗ್ತಾ ಇದೆ. ಪೂರ್ತಿ ಕತ್ಲಾದಾಗ ಇದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನೋಡಿ ಯಾವ ಥರ ಗ್ಲೋ ಆಗ್ತಾ ಇದೆ. ಸ್ವಲ್ಪ ಬೆಳಕಿದ್ದಾಗ ಈ ಥರ ಗ್ಲೋ ಆಗ್ತಿದೆ. ಪೂರ್ತಿ ಲೈಟ್ ಆಫ್ ಮಾಡಿದಾಗ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಇದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಇದು ವಿಡಿಯೋದಲ್ಲಿ ಮತ್ತು ಫೋಟೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ. ಈ ಪುಟ್ಟ ನಕ್ಷತ್ರ ನೋಡಿ ಯಾವ ಥರ ಹೊಳಿತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಈ ನಕ್ಷತ್ರ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ಜಸ್ಟ್ 150 ರೂಪೀಸ್ಗೆ 100 ಸ್ಟಾರ್ಗಳು ಸಿಗ್ತಿದೆ. 100 ಸ್ಟಾರ್ ಅಂದರೆ ಫುಲ್ ರೂಮ್ ಆಕಾಶನೇ ಮಾಡಬಹುದು. ಈ ಸ್ಟಾರ್ ನಿಮಗೂ ಬೇಕು ಅಂದರೆ ಟ್ಯಾಗ್ ಮಾಡಿದ್ದೀನಿ, ನೀವು ಕೂಡ ತಗೊಳ್ಳಿ. ಈ ಥರ ಸ್ಟಾರ್ನ ನೀವು ತಗೊಳ್ಳಿ, ನಿಮ್ಮ ರೂಮ್ಗೆ ಅಂಟಿಸಿ ನೋಡಿ. ನೈಟ್ ಲೈಟ್ ಆಫ್ ಮಾಡಿದಾಗ ಯಾವ ಥರ ಗ್ಲೋ ಆಗುತ್ತೆ, ಯಾವ ಥರ ಕಾಣಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ನಮಗೆ ಹೇಳಿ. ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.